ಸಾಧನೆಗೆ ನಾವು ಕಿರಿದಾದ ದೀಪಕ್ಕೆ ಕತ್ತಲೆ ದೂರವಾಗತಕ್ಕಂಥದ್ದು ಅಂತರ್ಧಾರದಿಂದ ಮರೆ ಮಾಸಕ್ಕಂಥ ಈ ಕಾನೂನು ನೆರವಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟನೆ ಈಗ ನೆರವೇರ್ತಾ ಇದೆ. ಇವತ್ತು ಯುವಕರ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂಥ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಶ್ರೀ ಆಕಾಶ್ ಆರ್ ವಜ್ರಪಟ್ಟಿ ಅವರು ಉಪನ್ಯಾಸ ನೀಡಬೇಕೆಂದು ಕೇಳ್ತಾರೆ. ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ರಾಮದುರ್ಗದ ಹಿರಿಯ ದಿವಾನಿ ನ್ಯಾಯಾಧೀಶರಾದಂತಹ ಪುಷ್ಪವರ್ಧನ್ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಹಾಗೂ ದಿವಾನಿ ನ್ಯಾಯಾಧೀಶರು ರಾಮದುರ್ಗ ಕುಮಾರಿ ಭಾಗ್ಯಶ್ರೀ ಮೇಡಮ್ ಅವರೇ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಪ್ರಾಂಶುಪಾಲರು ಈ ಮುಜಾವರ್ ಅವರೇ ಮತ್ತು ನಮ್ಮ ನ್ಯಾಯವಾದಿಗಳ ಸಂಘದ ರಾಮದುರ್ಗದ ಅಧ್ಯಕ್ಷರಾದಂತಹ ಎ ಮುಖಬ್ ಸರ್ ಅವರೇ ಹಾಗೂ ಸರ್ಕಾರಿ ವಕೀಲರಾದಂತಹ ಡಿ ಎಂ ಮಲಾಫ್ ಸರ್ ಅವರೇ, ಇಲಾಖೆಯಿಂದ ಬಂದಂತಹ ಎಎಸ್ಐ ಸಾಹೇಬ್ರೆ ಹಾಗೂ ಕೆ ವೈ ಪಾಟೀಲ್ ಸರ್ ಮತ್ತು ಉಳಿದೆಲ್ಲ ನನ್ನ ಯುವ ಮಿತ್ರರು. ಇವತ್ತು ನನಗೆ ಕೊಟ್ಟಿರುವಂತಹ ಟಾಪಿಕ್ ಯುವಕರ ಹಕ್ಕುಗಳು ಮತ್ತು ಕರ್ತವ್ಯ. ದಶಕಗಳಿಂದ ಇಷ್ಟು ವರ್ಷ ಆದರೂ ಯುವಕರಿಗೆ ಏನಂತ ಹೇಳ್ತಾರೆ? ಲೀಡರ್ಸ್ ಆಫ್ ಟುಮಾರೋ, ಹೌದಲ್ಲ? ಟಾರ್ಚ್ ಬೆರರ್ಸ್ ಆಫ್ ಫ್ಯೂಚರ್. ಬರೀ ನಾವು ಫ್ಯೂಚರ್ ಟೆನ್ಸ್ನಾಗ ಇಟ್ಟರೆ ಹೊರತು ಇವತ್ತು ನಾವು ಏನು ಮಾಡಬೇಕು ಅನ್ನೋದು ಯಾರು ಹೇಳಿಲ್ಲ. ನಮ್ಮ ಇವತ್ತಿನ ಹಕ್ಕುಗಳಿವೆ, ನಮ್ಮ ಇವತ್ತಿನ ಕರ್ತವ್ಯಗಳಿವೆ. ಮುಂದೆ ನಾವು ಲೀಡ್ಸ್ ಆಗಬೇಕಂದ್ರೆ ನಾವು ಇವತ್ತು ಏನು ಕರ್ತವ್ಯ ಮಾಡಬೇಕು ಹೇಳಿಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನ್ ಹೇಳುತ್ತೆ ಅಂದ್ರೆ ಈ ಒಂದು ವ್ಯೂ, ಸಂವಿಧಾನದ ಪ್ರಕಾರ ಈ ವ್ಯೂ ಅನ್ನ ಅದು ಇನ್ಯಾಕ್ಯುರೇಟ್ ಅಂತ ಹೇಳ್ತೀವಿ. ಮತ್ತು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ಯುವ ಜನಾಂಗ ಏನಿದೆ ಅದು ಡಿಸ್ಟೆಂಟ್ ಬೆನಿಫಿಷರೀಸ್ ಅಂತ ಅದು ಹೇಳೋದಿಲ್ಲ. ಯಾವಾಗಲೂ ನಾವು ಯುವ ಜನಾಂಗ ದೂರದಲ್ಲಿ ನಿಂತು ಮುಂದಿನ ಒಂದು ಫಲಾನುಭವವನ್ನು ಅನುಭವಿಸುವಂತ ಜನಾಂಗ ಆಗಬಾರದು. ಯಾವಾಗಲೂ ಇಟ್ ರೆಕಗ್ನೈಸಸ್ ಆಸ್ ಆಕ್ಟಿವ್ ಲೀಗಲ್ ಅಂಡ್ ಪೊಲಿಟಿಕಲ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಟುಡೇ. ಇವತ್ತಿನ ನಾವು ಏನು ಸ್ಟೇಕ್ ಹೋಲ್ಡರ್ಸ್ ಇದೀವಿ ಅದರ ಬಗ್ಗೆ ನಾವು ಕಾನ್ಸ್ಟಿಟ್ಯೂಷನ್ ಯುವಕರ ಬಗ್ಗೆ ಮಾತಾಡ್ತೀವಿ. ಬೇಸಿಕಲಿ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಏನ್ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ? ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದ್ರೆ ಸಂವಿಧಾನಿಕ ನೈತಿಕತೆ ಅಂತ ನಾವು ಹೇಳ್ತೀವಿ. ಸಂವಿಧಾನಿಕ ನೈತಿಕತೆ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಅದು ಒಂದು ನ್ಯಾಚುರಲ್ ಸೆಂಟಿಮೆಂಟ್ ಅಲ್ಲ. ಸಾಂವಿಧಾನಿಕ ನೈತಿಕತೆ ಒಬ್ಬ ಯುವಕನಿಗೆ ಬರಬೇಕಂದ್ರೆ ಅದು ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಹುಡ್ತಾನೆ ಅನ್ನೋದಕ್ಕೆ ಅದು ನ್ಯಾಚುರಲ್ ಸೆಂಟಿಮೆಂಟ್. ಅದನ್ನ ನಾವು ಯಾರು ತೆಗೆದು ಹಾಕಕ್ ಹೋಗಕ್ಕಿಲ್ಲ, ಇನ್ನೊಬ್ಬರನ್ನ ಅಳವಡಿಸಲಿಕ್ಕೂ ಆಗಂಗಿಲ್ಲ ನಿಮ್ಮೊಳಗೆ. ಆದ್ರೆ ಸಾಂವಿಧಾನಿಕ ನೈತಿಕತೆ ಏನಂತ ಅದು ನ್ಯಾಚುರಲ್ ಸೆಂಟಿಮೆಂಟ್ ಅಲ್ಲ, ಅದು ನಿಮ್ಮೊಳಗೆ ಬಂದಿರಂಗಿಲ್ಲ. ಬಟ್ ಎಲ್ಲ ಗುರು ಹಿರಿಯರು ಅದನ್ನ ನಾವು ಯುವಕರೊಳಗೆ ಅಳವಡಿಸ್ಬೇಕು, ಯುವಕರೊಳಗೆ ಅದನ್ನ ಬೇಗ ಉಳಿಸ್ಬೇಕು ಅನ್ನೋಂಥದ್ದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅವ್ರು ಹೇಳ್ತಾರೆ ಫೇಮಸ್ಲಿ, ಐ ಕೋಟ್, ಡೆಮೋಕ್ರಸಿ ಇಸ್ ನಾಟ್ ಮಿಯರ್ಲಿ ಅ ಫಾರ್ಮ್ ಆಫ್ ಗವರ್ಮೆಂಟ್. It is primarily a mode of associated living of conjoint communicated experiences. It is essentially an attitude of respect and reverence towards fellow men. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಮ attitude of respect towards your fellow men ಅಂದ್ರೆ ಯುವಕರ ಬಗ್ಗೆ ನಿಮ್ಮ attitude ಹೇಗಿರಬೇಕು, ಪ್ರತಿಯೊಬ್ಬರನ್ನು ನೀವು ರೆಸ್ಪೆಕ್ಟ್ಫುಲಿ ನೋಡಬೇಕು ಅನ್ನುವಂಥದ್ದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳಿದ್ರೆ ನಾನು ಏನ್ರಿ ಸಾಂವಿಧಾನಿಕ ನೈತಿಕತೆ ಅಂದ್ರೆ ಏನು, ಯುವಕರು ಯಾಕೆ ಅದನ್ನ ಅಳವಡಿಸ್ಕೋಬೇಕು ಸಾಂವಿಧಾನಿಕ ನೈತಿಕತೆ? ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀಬೇಕಾದ್ರೆ ಪ್ರಿಯಾಂಬಲ್ ಬಂದರು ಸಂವಿಧಾನದ ಪೀಠಿಕೆ. ನಿಮ್ಮ ಪ್ರಾಂಶುಪಾಲರು ಚೇಂಬರ್ ಒಂದು ಹಚ್ಚಾರ ನೋಡಿದ್ರೆ ಅದು ಸಂವಿಧಾನದ ಪೀಠಿಕೆ. ಆ ಸಂವಿಧಾನದ ಪೀಠಿಕೆ ಒಳಗ 4 ಮುಖ್ಯ ಅಂಶಗಳನ್ನ ಹೇಳ್ತಾರೆ. ಕೋರ್ ವ್ಯಾಲ್ಯೂಸ್ ಅಂತೀವಿ ನಾವು. ಆ ಕೋರ್ ವ್ಯಾಲ್ಯೂಸ್ ಏನು? ಮೊದಲನೇದು ಜಸ್ಟಿಸ್, ನ್ಯಾಯ, ಸಾಮಾಜಿಕ, ರಾಜಕೀಯ ಹಾಗೂ ಆರ್ಥಿಕ ನ್ಯಾಯ. ಮತ್ತು ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ. ಎದರ್ ಲಿಬರ್ಟಿ? ಲಿಬರ್ಟಿ ಆಫ್ ಥಾಟ್, ಯು ಎಕ್ಸ್ಪ್ರೆಷನ್, ನೀವು ವಿಚಾರ ಮಾಡುವಂತಹ ಸ್ವಾತಂತ್ರ್ಯ, ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡುವಂತಹ ಸ್ವಾತಂತ್ರ್ಯ. ಮತ್ತು ನಿಮ್ಮ ಫೇತ್ ಅಂದ್ರೆ ನಿಮ್ಮ ಆಚರಣೆಗಳನ್ನು ಆಚರಿಸುವಂತಹ ಸ್ವಾತಂತ್ರ್ಯ, ಅದರ ಲಿಬರ್ಟಿ. ಆಮೇಲೆ ಈಕ್ವಾಲಿಟಿ, ಏನ್ರಿ ಈಕ್ವಾಲಿಟಿ ಆಫ್ ಸ್ಟೇಟಸ್, ಸಮಾನತೆ. ಮತ್ತು ಬರೀ ಸಮಾನತೆ ಸ್ಟೇಟಸ್ ಒಳಗಿರಬಾರ್ದು, ಅದು ಆಪರ್ಚುನಿಟಿನಾಗಿರ್ಬೇಕು. ಪ್ರತಿಯೊಬ್ಬರಿಗೂ ಸಮಾನವಾದಂತಹ ಆಪರ್ಚುನಿಟಿಗಳು ಸಿಗಬೇಕು. ಮುಂದೆ 4ನೇದು ಫ್ರಾಟರ್ನಿಟಿ ಅಂದ್ರೆ ಭ್ರಾತೃತ್ವ, ಸಹೋದರತ್ವ. ಆ ಸಹೋದರತ್ವವನ್ನ ಎಲ್ಲ ಯುವಕರು ಅಳವಡಿಸಬೇಕು. ಈ 4 ಅಂಶಗಳನ್ನ ಸಂವಿಧಾನದ ಪೀಠಿಕೆಯೊಳಗೆ ಬರೀತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಮೇಲೆ ಇಂಪಾರ್ಟೆಂಟ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನೀವೆಲ್ಲ PUC ವಿದ್ಯಾರ್ಥಿಗಳು ಎಲ್ಲ 17-18 ವರ್ಷದ ಆಸ್ಪಾಸ್. ಸೊ ಒಂದು ಸ್ವಲ್ಪ ಹಿಸ್ಟ್ರಿ ಹೋಗ್ಬೋದು ಅಂತ ಯಾಕೆ ಈ ಏಜ್ ಇಂಪಾರ್ಟೆಂಟ್ ಅನ್ನೋದು ಸಂವಿಧಾನಿಕವಾಗಿ ನಮ್ಗೆ ಯಾಕೆ ಈ ಏಜ್ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾರೆ. 1988ಕ್ಕಿಂತ ಮುಂಚೆ 1988 ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ.
1988ಕ್ಕಿಂತ ಮುಂಚೆ ನಮ್ಮ ಸಂವಿಧಾನದೊಳಗೆ ಒಂದು ಆರ್ಟಿಕಲ್ ಐತಿ 322 ಆರ್ಟಿಕಲ್ 326 ಸಾರಿ 326. ಅದು ಮುಂಚೆ ಹೆಂಗಿತ್ತು ಅಂದ್ರೆ ನೀವು ಓಟ್ ಹಾಕ್ತಿರಲ್ಲ, ನೀವು 18 ಆದ್ಮೇಲೆ ಓಟ್ ಹಾಕಿದ್ರೆ ಈಗ ಅಧಿಕಾರ ಐತಿ, ನೀವು ಹಾಕ್ತಲ್ಲ. ಬಟ್ ಮುಂಚೆ ಇದ್ದಿದ್ದಿಲ್ಲ, 21 ಇತ್ತು. 21 ವರ್ಷದವರೆಗೆ ನಾವು ಓಟ್ ಹಾಕ್ಲಿಕ್ಕೆ ಅಧಿಕಾರ ಇರಲಿಲ್ಲ 1988ರೊಳಗೆ. ಆ 1988ರೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಒಂದು 61ನೇ ಸಂವಿಧಾನ